ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದೇನಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಹೆಡ್ಲೈನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ತಮ್ಮನಿಂದ ನೋಡಿ ಬಂದ್ರಿ. ಇದು ನೋಡ್ರಿ, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೆಗ್ಯುಲರ್ ಡಿಪಾರ್ಟ್ಮೆಂಟ್ದಾಗ ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಯ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವುದಪ್ಪ ಹುದ್ದೆ ಅಂತಂದರೆ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಅನ್ನುವಂಥ ಒಂದು ಜಾಬ್ ಐತಿ ಬ್ಯಾಂಕ್ನೊಳಗೆ. ಇದು ಆಲ್ ಇಂಡಿಯಾ ಜಾಬ್ ಆಗಿರೋದ್ರಿಂದ ಆಲ್ ಇಂಡಿಯಾ ಜಾಬ್ ಐತಿ. ಆಲ್ ಇಂಡಿಯಾ ಜಾಬ್ ಇರೋದ್ರಿಂದ ಎಲ್ಲರೂ ಇದು ನೋಡ್ರಿ. ಇದರ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಈ ಅಪ್ಲಿಕೇಶನ್ ಆನ್ಲೈನ್ನಾಗ ಸಲ್ಲಿಸೋದೈತಿ ನಬಾರ್ಡ್ ವೆಬ್ಸೈಟ್ ಮೂಲಕ. ಇಲ್ಲೈತೆ ನೋಡ್ರಿ, ಈ ವೆಬ್ಸೈಟ್ದಾಗ ಹೋಗಿ ಈ ಅಪ್ಲಿಕೇಶನ್ ಸಲ್ಲಿಸಬೇಕು. ಡೇಟ್ ಬಂದುಬಿಟ್ಟು 17 ಜನವರಿ 2026ನೇ ತಾರೀಕು ಇದೆ. ಆನ್ಲೈನ್ ಅಪ್ಲಿಕೇಶನ್ ಚಾಲೂ ಆಗೈತಿ. ಇದರ ಕೊನೆಯ ದಿನಾಂಕ ಬಂದುಬಿಟ್ಟು ಫೆಬ್ರವರಿ 3, 2026 ಲಾಸ್ಟ್ ಡೇಟ್ ಐತಿ. ಅದೇ ಥರನಾಗಿ ನಿಮಗೆ ಮತ್ತೆ ಹೇಳ್ತೀನಿ. ಇಲ್ಲಿ ಮುಂದೆ ಬನ್ನಿರಿ. ಇಲ್ಲಿ ನೋಡ್ರಿ, ನಿಮಗೆ ಹೇಳಿದ್ರ ಪ್ರಕಾರ ಡೇಟ್ ಇಲ್ಲಿ ಐತಿ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು 17 ಜನವರಿ 2026ರಿಂದ ಫೆಬ್ರವರಿ 3 ಎಕ್ಸಾಮ್ ಡೇಟ್ ಐತಿ. ಇದ್ರೊಳಗೆ ಅಪ್ಲಿಕೇಶನ್ ಹಾಕಿಬೇಕು. ಎಕ್ಸಾಮ್ ಡೇಟ್ ಬಂದುಬಿಟ್ಟು ಇಲ್ಲಿ ನೋಡ್ರಿ, ಫೆಬ್ರವರಿ 21 ಮೇನ್ಸ್ ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್ ಐತಿ. ಅದೇ ರೀತಿಯಾಗಿ ಎರಡನೇ ಎಕ್ಸಾಮ ಏಪ್ರಿಲ್ 12ನೇ ತಾರೀಕು ಐತಿ. ಮೇನ್ಸ್ ಎಕ್ಸಾಮ್ 2 ಎಕ್ಸಾಮ್ಗಳು ಇರ್ತಾವೆ ಇದ್ರೊಳಗೆ. ಇದು ಅಧಿಕೃತ ಒಂದು ಬ್ಯಾಂಕ್ ಇದು ನೋಟ್ ಐತಿ ನೋಡ್ರಿ. ಇದು ಸರಿಯಾಗಿ ನೀವು ಓದ್ಕೊಂಡು ಈ ಅಪ್ಲಿಕೇಶನ್ ಹಾಕ್ರಿ. ಈ PDF ನಿಮ್ಗೆ ನಾ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. PDF ಡೌನ್ಲೋಡ್ ಮಾಡ್ಕೊಂಡು ಇದ್ರ ಬಗ್ಗೆ ಸಂಪೂರ್ಣ ಇದು ಓದ್ಕೋಬೇಕ್ರಿ. ನೀವು ಕಾಣ್ತಾ ಇದೆಯಲ್ಲ, ಇದ್ರ ಬಗ್ಗೆ ಓದ್ಕೊರಿ. ಅದೇ ರೀತಿಯಾಗಿ ಇಲ್ಲಿ ಬರ್ರಿ, ನಿಮಗೆ ಟೋಟಲ್ ಹುದ್ದೆಗಳು ಎಷ್ಟು ಅದಾವೆ ಅನ್ನೋದು ಇದ್ರೊಳಗೆ ಐತಿ. ಯಾವ ಸ್ಟೇಟಿಗೆ ಎಷ್ಟು ಅದಾವೆ, ನಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದಂದ್ರೆ ಕರ್ನಾಟಕ ಸ್ಟೇಟ್ದಾಗ ಎಷ್ಟು ಅದಾವೆ ನೋಡಿ. ಕರ್ನಾಟಕ ಸ್ಟೇಟಿಗೆ ಎಷ್ಟು ಹುದ್ದೆಗಳದಾವೆ ಅಂದರೆ 7, 4, 1, 2 ಇಷ್ಟು ಹುದ್ದೆಗಳದಾವೆ. ಅಂದರೆ ಯಾವ ಕ್ಯಾಟಗರಿ ವೈಸ್ ಹುದ್ದೆಗಳು ಡಿವೈಡ್ ಮಾಡ್ಯಾರಿದೆ. ಕ್ಯಾಟಗರಿ ವೈಸ್ ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆ ಅದಾವೆ, ಯಾಕೆ ಕ್ಯಾಸ್ಟಿಗೆ ಎಷ್ಟು ಹುದ್ದೆಗಳದಾವೆ ಅನ್ನೋದ್ರ ಬಗ್ಗೆ ಇದು ಸಂಪೂರ್ಣ ವಿವರ ಐತಿ ಇಲ್ಲಿ. ಇದು ನೋಡ್ರಿ, ಟೋಟಲ್ ಹುದ್ದೆಗಳು ಬಂದುಬಿಟ್ಟು ಕಾಣಿಸ್ತಾ ಇದೆಯಲ್ಲ, 159 ಹುದ್ದೆಗಳು ಅದಾವೆ ನಬಾರ್ಡ್ನಾಗ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಆಂಧ್ರ ಪ್ರದೇಶ ಮತ್ತು ಈ ತಮಿಳ್ನಾಡು ನಿಮಗೆ ಇದು ಸಂಬಂಧಪಡಂಗಿಲ್ಲ. ಅದೇ ರೀತಿಯಾಗಿ ನಿಮಗೆ ಹೇಳ್ತಾನೋ ಆನ್ಲೈನ್ ಪ್ರೊಸೀಜರ್ ಏನೈತಿ ಅಂತ ಹಂಗೆ. ಇಲ್ಲಿ ನೋಡ್ರಿ, ಸರ್ವಿಸ್ ಮ್ಯಾನ್ಗಳು ಇರ್ತಾರೆ. ಭಾರತದ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದಿರತಕ್ಕಂಥ ಸೈನಿಕರು ಇರ್ತಾರೆ. ಅವ್ರಿಗೆ ಇದ್ರೊಳಗೆ ಅಪ್ಲಿಕೇಶನ್ ಹಾಕೋಕೆ ಇದು ಮೀಸಲಾತಿ ಕೊಟ್ಟಿರ್ತಾರೆ. ಅವರು ಅಪ್ಲಿಕೇಶನ್ ಹಾಕ್ಬೋದು. ಇದು ನೋಡ್ರಿ, ಅವ್ರದ್ದು ಎಲ್ಲ ಡೀಟೇಲ್ಸ್ ಇಲ್ಲ ಐತಿ. ಅದೇ ಥರನಾಗಿ ಈ PDFದಾಗ ನಿಮ್ಗೆ ಮತ್ತೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಅದೇ ನಾನು ಕೂಡ ಇರಿ. ಇದು ನೋಡಿ, ಇಲ್ಲಿ ಅದೇ ರೀತಿ ಏಜ್ ಲಿಮಿಟ್ ಬಂದುಬಿಟ್ಟು ನೋಡ್ರಿ, ಜನವರಿ 1, 2026ಕ್ಕೆ ಅನ್ವಯವಾಗುವಂಗೆ 21 ವಯಸ್ಸಾಗಿರಬೇಕು. 21ರಿಂದ 35 ವರ್ಷ ಏಜ್ ಒಳಗೆ ಸರಿಲಿಕ್ಕೆ ಐತಿ. 2 ಜನವರಿ 1991 ನಾಟ್ ಲೇಟರ್ ದೆನ್ 1 ಜನವರಿ 2005 ಇಷ್ಟು ಒಳಗೆ ಇದ್ದವ್ರೆ ಇದಕ್ಕೆ ಅರ್ಜಿ ಹಾಕ್ಬೋದು. ಎಲಿಜಿಬಲ್ ಅದಾರತ್ತೆ ಇಲ್ಲಿ ಕೊಟ್ಟಾರವ್ರ. ಅದೇ ಥರನಾಗಿ ಇಲ್ಲಿ ನಿಮಗೆ ಮುಂದ್ಗಡೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ನಿಲ್ಲ. ಇದ್ರೊಳಗೆ ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ ಅನ್ನೋದು ನಿಮಗೆ ತಿಳಿಸ್ಕೊಟ್ಟಾರು. SC ST ಯಾರು ಇರ್ತಾರಲ್ಲ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಅವ್ರು 40 ವರ್ಷ ತನಕ ಇದು ಅಪ್ಲಿಕೇಶನ್ ಹಾಕ್ಬೋದು. OBC ವರ್ಷದವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. PWD ದವರಿಗೆ 10ರಿಂದ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ. ಅದೇ ಥರನಾಗಿ ಇಲ್ಲಿ ನೋಡ್ಬೋದು, ಸರ್ವಿಸ್ ಮ್ಯಾನ್ ಇರ್ತಾರಲ್ಲ ಅವ್ರಿಗೆ 50 ವರ್ಷ ತನಕ ಅವ್ರು ಅಪ್ಲಿಕೇಶನ್ ಹಾಕ್ಬೋದು. ಇದು ನೋಡ್ರಿ, ನಿಮ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಹೇಳಿದ್ನಲ್ಲ, 2 ಎಕ್ಸಾಮ್ ಇರ್ತಾವೆ. 1ನೇ ಎಕ್ಸಾಮ್ದಾಗ ಏನೇನು ಸಿಲೆಬಸ್ ಐತೆ ಅನ್ನೋದು ಇಲ್ಲೆಲ್ಲ ಕೊಟ್ಟಾರು ನೋಡ್ರಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತೈತಿ, ನಂಬರ್ ಅನಾಲಿಸಿಸ್ ಇರ್ತೈತಿ, ರೀಸನಿಂಗ್ ಇರ್ತೈತಿ. ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಮಾರ್ಕ್ಸಿಂದ ಇರ್ತೈತಿ. 40 ಕ್ವಶನ್ ಇರ್ತಾವೆ. ಆಮ್ಯಾಗ 40 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ. ಆಮ್ಯಾಗ ಎಬಿಲಿಟಿ ಟೆಸ್ಟ್ ಇರ್ತೈತಿ. 30 ಕ್ವಶನ್ ಇರ್ತಾವೆ, 30 ಮಾರ್ಕ್ಸ. ಅದೇ ರೀತಿಯಾಗಿ
ಅದೇ ರೀತಿಯಾಗಿ ಇಲ್ಲಿ ನೋಡಿರಿ ಟೆಕ್ಸ್ಟ್ ರೀಸನಿಂಗ್ 30 ಕ್ವಶನ್ ಇರ್ತಾವೆ, 30 ಮಿನಿಮಮ್ ಮಾರ್ಕ್ಸ್ ಇರ್ತಾವೆ. ಅದಕ್ಕೆ ನೀವು ಬಂದುಬಿಟ್ಟು 20 ತೊಗೊಂಡ್ರೆ ಪಾಸ್, ಟೋಟಲ್ 60 ತೊಗೊಂಡ್ರೆ ನೀವು ಒಂದನೇ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ. ಒಂದನೇ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮ್ಯಾಗ ಎರಡನೇ ಎಕ್ಸಾಮ್ ಬರ್ತೈತಿ. ಎರಡನೇ ಎಕ್ಸಾಮ್ದಾಗ ಏನೇನು ಇರ್ತೈತಪ್ಪ ಅಂದ್ರೆ ಇಲ್ಲಿ ನೋಡಿರಿ ಮೇನ್ ಎಕ್ಸಾಮ್, ಮೇನ್ ಇಂಪಾರ್ಟೆಂಟ್ ಆದ ಸ್ವಲ್ಪ ಕ್ವಾಲಿಫೈ ಆದರೆ ನೀವು ಕ್ವಾಲಿಫೈ ಆದ ಬಳಿಕ ಈ ಎಕ್ಸಾಮ್ ಬರೋದ್ರೆ ಅಂದರೆ ನೀವು ಸೆಲೆಕ್ಷನ್ ಆಗುವಂಥ ಚಾನ್ಸಸ್. ಈ ಎಕ್ಸಾಮ್ದು ಪ್ಯಾಟರ್ನ್ ನೋಡಿರಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನೋಡಿರಿ ಟೋಟಲ್ ಈ ಎಕ್ಸಾಮ 200 ಮಾರ್ಕ್ಸ್ ಇರ್ತದೆ. 135 ತೊಗೋಬೇಕು 200 ಪೈಕಿ. ಈ ಎಕ್ಸಾಮ್ ಎಲ್ಲ ಆನ್ಲೈನ್ ಮುಖಾಂತರ ನಡಿತೈತಿ. ಇದ್ರ ಬಗ್ಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ಓದಬೇಕು ಏನು ಅಂಬುದು ಮಾಹಿತಿ ಬೇಕಾಗಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ಕೇಳಿರಿ. ನಾನು ನಿಮಗೆ ಇದ್ರ ಮಾಹಿತಿ ಕೊಡ್ತೀನಿ, ಎಕ್ಸಾಮ್ಗೆ ಯಾವ ಪುಸ್ತಕ ಓದಬೇಕು ಅನ್ನೋದು. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅಪ್ಲಿಕೇಶನ್ ಫೀಸ್, ಯಾವ ಕ್ಯಾಟಗರಿ ಒಳಗೆ ಎಷ್ಟೇಟ್ ಅಪ್ಲಿಕೇಶನ್, SC ST ಯಾರು ಇರ್ತಾರಲ್ಲ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ನಿಲ್ಲೈತಿ. ಅಪ್ಲಿಕೇಶನ್ ಫೀಸ್ ಇಲ್ಲ, ಆದರೆ ಇಂಟಿಮೇಟ್ ಚಾರ್ಜ್ ವರ್ಷದಿಂದ 100 ರೂಪಾಯಿ ತೊಗೋತಾರೆ ಅವ್ರು, ತಿಳಿತು. ಫಾರ್ ಆಲ್ ಅದರ್ಸ್ ಅಂದ್ರೆ ಅದರ್ ಕಾಸ್ಟ್ದವ್ರು ಯಾರು ಇರ್ತಾರಲ್ಲ, OBC ಕಾಸ್ಟ್ದವ್ರಿಗೆ ಅವರಿಗೆ 150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಐತಿ. ಇಂಟಿಮೇಷನ್ ಚಾರ್ಜ್ ಅಂತ 100 ರೂಪಾಯಿ ಐತಿ. ಟೋಟಲ್ ಅವ್ರಿಗೆ 550 ರೂಪಾಯಿ ಐತಿ. ಸ್ಟಾಫ್ದವ್ರಿಗೆ ಯಾರಿಗೂ ಇದಿರಂಗಿಲ್ಲ, ಚಾರ್ಜಸ್ ಅದು ಏನಿಲ್ಲ, ಅವ್ರು ಫ್ರೀದಾಗ ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ಬಂದು ಸ್ಯಾಲ್ರಿ ಡೀಟೇಲ್ಸ್, ನಿಮಗೆ ಸ್ಯಾಲ್ರಿ ಡೀಟೇಲ್ಸ್ ಬಂದುಬಿಟ್ಟು ಸ್ಯಾಲ್ರಿ ಹೇಳ್ತೇನೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಇರ್ತೈತಿ 23,000 ಸ್ಟಾರ್ಟಿಂಗ್ ಪರ್ ಮಂತ್ 23,000 ರೂಪಾಯಿ ಇರುತ್ತೆ. ಹೈಯೆಸ್ಟ್ ಸ್ಯಾಲ್ರಿ ಎಷ್ಟೈತಿ ನೋಡ್ರಪ್ಪ, ನಿಮಗೆ ಕಾಣಿಸ್ತಾ ಇದೆಯಲ್ಲ 55,700 ರೂಪಾಯಿ ಹೈಯೆಸ್ಟ್ ಸ್ಯಾಲ್ರಿ ಬರ್ತೈತಿ. ಈ ಥರದ್ದು ಎಲ್ಲ ಇದ್ರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿರಬೇಕು. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ನನಗೆ ಕಾಮೆಂಟ್ ಮುಖಾಂತರ ಕೇಳ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗೈತೆ ಅಂತ ನಾನು ಅನ್ಕೋತೀನಿ. ನೀವು ಈ ವಿಡಿಯೋವನ್ನು ಹೆಚ್ಚಿಗೆ ನಿಮ್ಮ ಫ್ರೆಂಡ್ಸ್ಗೆ ಅದು ಶೇರ್ ಮಾಡಿರಿ, ಉಳ್ಕಿದವ್ರಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಿಮಗೆ ಹೇಳತ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.